ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜನಹಳ್ಳಿ. ನಾನು ಇವತ್ತು ಬೆಳಗಾವಿಯ ಸುವರ್ಣಸೌಧದಲ್ಲಿ ವಿಧಾನಸಭೆಯ ಕಲಾಪ ನಡೆಯುತ್ತಲ್ವಾ, ಎಕ್ಸಾಕ್ಟಾಗಿ ಆ ಜಾಗದಲ್ಲಿದ್ದಾನೆ. ಇದು ಇರುವಂಥದ್ದು ವಿಧಾನಸಭೆಯ ಕಲಾಪ ನಡೆಯುವಂಥ ಜಾಗ. ನಾಳೆಯಿಂದ ಈ ಅಧಿವೇಶನ ಕಲಾಪ ನಡೆಯುವಂಥ ಈ ಜಾಗಕ್ಕೆ ಕ್ಯಾಮ್ರಾ ಮತ್ತು ವರದಿಗಾರನ ಬಿಡೋದಿಲ್ಲ. ಯಾಕಂದರೆ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಒಳಗಡೆ ಅಲೋವ್ ಇರೋದಿಲ್ಲ. ಇವತ್ತು ಪೂರ್ವ ತಯಾರಿ ಮತ್ತು ಸಿದ್ಧತೆಗಳು ಇರುವಂಥ ಹಿನ್ನೆಲೆಯಲ್ಲಿ ಈ ಜಾಗದಲ್ಲಿ ನಾನು ನಿಂತ್ಕೊಂಡು ವರದಿ ಮಾಡ್ತಾ ಇರುವಂಥದ್ದು. ಸಂಪೂರ್ಣವಾಗಿ ಕಲಾಪ ಯಾವ ರೀತಿ ಸಿದ್ಧತೆ ಆರಂಭ ಆಗಿದೆ ಮತ್ತು ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನಾನೀಗ ಸ್ಪೀಕರು ಬರ್ತಾರಲ್ವ, ವಿಧಾನಸಭೆಯ ಸ್ಪೀಕರು, ಆ ಜಾಗದಲ್ಲಿದ್ದೇನೆ. ಆ ಚೇರಿನ ಬಳಿ ಇದ್ದೇನೆ. ಇದು ವಿಧಾನಸಭೆಯ ಸ್ಪೀಕರ್ ಇರುವಂತಹ ಇದು ಜಾಗ, ಇದು ಕುಳಿತುಕೊಳ್ಳುವಂಥ ಜಾಗ. ಇಲ್ಲಿ ವಿಧಾನಸಭೆ ಸ್ಪೀಕರು ಕುಳಿತುಕೊಂಡ ತಕ್ಷಣ ವಿಧಾನಸಭೆಯ ಕಲಾಪ ಆರಂಭ ಆಗುತ್ತೆ. ಆಗುತ್ತೆ ಮತ್ತು ಜೊತೆಗೆ ಇದು ವಿಧಾನಸಭೆಯ ಸ್ಪೀಕರ್ ಆ ಒಂದು ಚೇರಿನ ಮುಂಭಾಗದಲ್ಲಿ ಸಂಪೂರ್ಣವಾಗಿ ಈ ಸದನದಲ್ಲಿರುವಂತಹ ಶಾಸಕರ ಚೇರುಗಳೇನೇನಿರುತ್ತಲ್ಲ, ಆ ಚೇರುಗಳ ವ್ಯವಸ್ಥೆ, ಅಂದರೆ ಯಾರ್ಯಾರು ಯಾವ್ಯಾವ ಚೇರು ಶಾಸಕರಿಗೂ ಯಾವ ಚೇರನ್ನು ಕೊಟ್ಟಿದ್ದಾರೆ, ನಿಗದಿ ಮಾಡಲಾಗಿದೆ ಅನ್ನುವಂಥ ನಂಬರ್ ಸಮೇತ ಹಾಕಿರುವಂಥದ್ದು. ಯಾಕಂದರೆ ಆ ಚೇರಿನ ಜಾಗವನ್ನು ಬಿಟ್ಟು ಶಾಸಕರು ಬೇರೆ ಕಡೆ ಕುಳಿತುಕೊಳ್ಳುವಂಥದ್ದಿಲ್ಲ, ಅದು ಹಾಕಿರುವಂಥದ್ದು. ಮತ್ತು ಈಗ ಯಾಕಂದರೆ ವಿಧಾನಸಭೆಯ ಬೆಂಗಳೂರಿನಲ್ಲಿರುವಂಥ ವಿಧಾನಸಭೆಯ ಕಲಾಪದಲ್ಲಿ ಇರುವಂಥ ರೀತಿಯಲ್ಲಿ ಚೇರುಗಳ ವ್ಯವಸ್ಥೆ ಅದೇ ರೀತಿ ಇರೋದಿಲ್ಲ. ಈ ಹಿನ್ನೆಲೆಯಲ್ಲಿ ಹೊಸದಾಗಿ ಇರುವಂಥ ಚೇರಿನ ವ್ಯವಸ್ಥೆ ಮತ್ತು ಜೊತೆಗೆ ಆಸನದ ವ್ಯವಸ್ಥೆ ಇರುವಂಥ ಹಿನ್ನೆಲೆಯಲ್ಲಿ ಹಾಕಿರುವಂಥದ್ದು. ಇದು ರೂಲಿಂಗ್ ಪಾರ್ಟಿ ಅಂದರೆ ಆಡಳಿತ ಪಕ್ಷದ ಸಾಲ್ ಇದು ಇರುವಂಥದ್ದು. ಅದಾದ ನಂತರ ಇದು ಪ್ರತಿಪಕ್ಷದ ಸಾಲು, ಅಂದರೆ ಪ್ರತಿಪಕ್ಷದ ಕಡೆ ಇರುವಂಥದ್ದು ಇದು. ಮತ್ತು ಇದು ಸಭೆಯ ಅಧಿಕಾರಿಗಳು, ಅಂದರೆ ವಿಧಾನಸಭೆಯ ಕಲಾಪ ನಡೆಯುವಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಕುಳಿತುಕೊಳ್ಳುವಂಥ ಗ್ಯಾಲರಿ ಇರುವಂಥದ್ದು. ಇದು ಗ್ಯಾಲರಿ ಇರುವಂಥದ್ದು. ಇಲ್ಲಿ ಅಧಿಕಾರಿಗಳು, ಎಲ್ಲ ವಿಭಾಗದ ಅಧಿಕಾರಿಗಳು ಕುಳಿತುಕೊಂಡಿರ್ತಾರೆ. ಮತ್ತು ಜೊತೆಗೆ ಇದು ವಿಧಾನಸಭೆ ಕಲಾಪ ನಡೆಯುವಂಥ ಸಂದರ್ಭದಲ್ಲಿ ಪತ್ರಕರ್ತರ ಗ್ಯಾಲರಿ, ಅಂದರೆ ಮಾಧ್ಯಮದವರ ಗ್ಯಾಲರಿ, ವರದಿ ಮಾಡೋದು ಸಂಬಂಧಪಟ್ಟಂತೆ ಕುಳಿತುಕೊಂಡಿರ್ತಾರೆ. ಇಲ್ಲಿ ವೀಕ್ಷಕರು, ಇದು ಎಕ್ಸಾಕ್ಟಾಗಿ ಸ್ಪೀಕರ್ ಇರುವಂಥ ಚೇರಿನ ಜಾಗ. ಇದಕ್ಕಾಗಿ ಎಲ್ಲವೂ ಕೂಡ ಸಿದ್ಧತೆ ನಡೆಸಿರುವಂಥದ್ದು. ಸಿದ್ಧತೆ ಈಗಾಗಲೇ ಕೂಡ ಎಲ್ಲವೂ ಕೂಡ ಆರಂಭ ಆಗಿರುವಂಥದ್ದು. ನಾಳಿಂದ ಕಲಾಪ ಆರಂಭವಾಗುವಂಥ ಹಿನ್ನೆಲೆಯಲ್ಲಿ ಇದು ಸ್ಪೀಕರ್ ಕುಳಿತುಕೊಳ್ಳುವಂಥ ಚೇರಿನ ಜಾಗ ಇರುವಂಥದ್ದು. ಎಲ್ಲವೂ ಕೂಡ ಹೂವಿನ ಅಲಂಕಾರ ಮಾಡಿ, ವಿಧಾನಸಭೆಯ ಕಲಾಪಕ್ಕೆಲ್ಲ ಹೂವಿನ ಅಲಂಕಾರ ಮಾಡಿ ಎಲ್ಲವೂ ಕೂಡ ತಯಾರಿ ನಡೆಸಿರುವಂಥದ್ದು. ಮತ್ತು ವಿಧಾನಸಭೆಯ ಸ್ಪೀಕರ್ ಚೇರಿನ ಮುಂದೆ ಕೂಡ ವಿಶೇಷವಾದ ಹೂವಿನ ಅಲಂಕಾರವನ್ನು ಮಾಡಿ ವ್ಯವಸ್ಥೆ ಮಾಡಿರುವಂಥದ್ದು. ಇದು ಎಕ್ಸಾಕ್ಟಾಗಿ ಇದು ಆಡಳಿತ ಪಕ್ಷದ, ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುಳಿತುಕೊಳ್ಳುವಂಥ ಜಾಗ. ಇದು ಸಂಪೂರ್ಣವಾಗಿ ಆಡಳಿತ ಪಕ್ಷದಕ್ಕೆ ಮೀಸಲಿಟ್ಟಿರುವಂಥ ಈ ಜಾಗ. ಇಲ್ಲಿ ಮೊದಲ ಸಾಲಿನಲ್ಲಿ ಸಚಿವರು ಕುಳಿತುಕೊಳ್ತಾರೆ. ಅದಾದ ನಂತರ ಹಿಂದಿನ ಸಾಲಿನಲ್ಲಿ ಸಚಿವರು ಮತ್ತು ಹಿರಿಯ ಶಾಸಕರುಗಳಿಗೆ ವ್ಯವಸ್ಥೆ ಮಾಡಿರುವಂಥದ್ದು. ಇದು ವಿಧಾನಸಭೆಯ ಪ್ರತಿಪಕ್ಷ ನಾಯಕರಿಗೆ ಜಾಗ. ಮೊದಲ ಜಾಗದಲ್ಲಿ ವಿಧಾನಸಭೆಯ ಉಪಾಧ್ಯಕ್ಷರು ಕುಳಿತುಕೊಳ್ತಾರೆ. ಅದಾದ ನಂತರ ಪ್ರತಿಪಕ್ಷದ ನಾಯಕರು ಕುಳಿತುಕೊಳ್ತಾರೆ. ಪ್ರತಿಪಕ್ಷ ನಾಯಕರಂತ ಅಶೋಕ್ ಈಗ ಅವರು ಕುಳಿತುಕೊಳ್ತಾರೆ. ಇದು ಪ್ರತಿಪಕ್ಷ ನಾಯಕರಿಗೆ ಮೊದಲ ಸಾಲು, ಅಂದರೆ ಹಿರಿಯರಿಗೆ. ಅದಾದ ನಂತರ ಅವರ ಸೀನಿಯಾರಿಟಿಗೆ ಸೀನಿಯಾರಿಟಿಗೆ ತಕ್ಕಂತೆ ಶಾಸಕರ ಸ್ಥಾನಗಳನ್ನು ಸೀಟನ್ನು ಮೀಸಲಿಟ್ಟಿರ್ತಾರೆ. ಮತ್ತು ವಿಧಾನಸಭೆಯ ಕಲಾಪದಲ್ಲಿ, ಅಂದರೆ ವಿಧಾನಸಭೆಯ ಕಲಾಪದ ಆವರಣದಲ್ಲಿ ಒಳಗಡೆ ಫೋಟೋಗಳನ್ನು ಹಾಕಿರೋದು. ಇದು ಹೊಸದು ಫೋಟೋ ಅಲ್ಲ, ಈ ಹಿಂದೆ ಕೂಡ BJP ಸರ್ಕಾರದಲ್ಲಿದ್ದಂಥ ಸಂದರ್ಭದಲ್ಲೂ ಕೂಡ ಫೋಟೋಗಳನ್ನ ಹಾಕಿದರು. ಇಂದಿರಾ ಗಾಂಧಿಯವರ ಫೋಟೋ, ಅಂದರೆ ವಿಧಾನಸಭೆಯ ಸ್ಪೀಕರ್ ಅವರ ಬಲಭಾಗದಲ್ಲಿ ಇಂದಿರಾ ಗಾಂಧಿಯವರ ಫೋಟೋ, ಸ್ವಾಮಿ ವಿವೇಕಾನಂದರ ಫೋಟೋ, ಸುಭಾಷ್ ಚಂದ್ರ ಫೋಟೋ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಫೋಟೋ, ಅದೇ ರೀತಿ ಮೇಲುಗಡೆ ಬಸವಣ್ಣವರ ಫೋಟೋ ಹಾಕಿರುವಂಥದ್ದು. ಮತ್ತು ಜೊತೆಗೆ ಸಾಕಷ್ಟು ವಿವಾದ ಆಗಿತ್ತು. ಅಂದರೆ ಚರ್ಚೆ ವಿಚಾರ ಆಗಿತ್ತು. ಮೊದಲ ಬಾರಿಗೆ ಫೋಟೋವನ್ನು, ವೀರ್ ಸಾವರ್ಕರ್ ಫೋಟೋವನ್ನು ಆಗ BJP ಆಡಳಿತ ಅವಧಿಯಲ್ಲಿ ವಿಶ್ವೇಶ್ವರ ಹೆಗಡೆಕಾಗಿರೋ ಸ್ಪೀಕರ್ ಆಗಿತ್ತು. ಆ ಸಂದರ್ಭದಲ್ಲಿ ಫೋಟೋವನ್ನು ಹಾಕಿದರು. ಆವಾಗ ಒಂದಷ್ಟು ಚರ್ಚೆ ವಿಚಾರ ಆಗಿತ್ತು. ವೀರ್ ಸಾವರ್ಕರ್ ಫೋಟೋ, ಅದೇ ರೀತಿ ನೆಹರು ಅವ್ರ ಫೋಟೋ ಮತ್ತು ಮಹಾತ್ಮ ಗಾಂಧಿಯವ್ರ ಫೋಟೋ ಕೂಡ ಹಾಕಿರುವಂಥದ್ದು ಈ ವಿಧಾನಸಭೆಯ ಕಲಾಪದಲ್ಲಿ. ಇದು ಅಧಿಕಾರಿಗಳ ಜಾಗ. ಅಂದರೆ ವಿಧಾನಸಭೆಯಲ್ಲಿ ಪ್ರತಿಪಕ್ಷದವರು, ಆಡಳಿತ ಪಕ್ಷ ಮತ್ತು ಸ್ಪೀಕರು ಮತ್ತು ಸದಸ್ಯರು ಯಾರೇ ಮಾತಾಡಿದ್ರು ಕೂಡ ನೋಟ್ ಆಗ್ತಾ ಇರುತ್ತೆ. ಪ್ರತಿಯೊಂದು ಮಾತನ್ನು ಕೂಡ ಬರೆದುಕೊಳ್ತಾ ಇರ್ತಾರೆ. ಇದು ಅಧಿಕಾರಿಗಳ ಜಾಗ ಇರುವಂಥದ್ದು. ಪ್ರತಿಯೊಂದು ಮಾತು ಕೂಡ ಮಿಸ್ ಆಗೋದಿಲ್ಲ. ಮತ್ತು ಈ ಕಡತಕ್ಕೆ ಹೋಗಬಾರ್ದು, ಕಡತದಿಂದ ತೆಗೀರಿ ಅಂತ ಅಲ್ಲಿ ಹೇಳ್ತಾರಲ್ವಾ, ಈ ಕಡತಕ್ಕೆ ತೆಗೀರಿ ಅಂತ ಸಂದರ್ಭದಲ್ಲಿ ಇಲ್ಲಿ ರೆಕಾರ್ಡ್ ಆಗುತ್ತೆ. ಎಲ್ಲವೂ ಕೂಡ ಮಾತುಗಳು ರೆಕಾರ್ಡ್ ಆಗುತ್ತೆ, ಬರೆದುಕೊಳ್ತಾ ಇರ್ತಾರೆ. ಅಲ್ಲಿ ಅಧಿಕಾರಿಗಳು ಇಲ್ಲಿ ಕೂತ್ಕೊಂಡಿರ್ತಾರೆ ಈ ಜಾಗದಲ್ಲಿ. ಈ ಬಾರಿ ಒಬ್ಬ ಶಾಸಕರು
ಮಿಸ್ ಆಗಿರೋ ಚೇರನ್ನು ಆ ಶಾಸಕರ ಸ್ಥಾನದಿಂದ ಆ ಹೆಸರನ್ನು ತೆಗೆದಿರುವಂಥದ್ದು. ಬಾಗಲಕೋಟೆ ನಗರ ಕ್ಷೇತ್ರದ ಶಾಸಕರಾದಂಥ HY ಮೇಟಿ ಅವರು ಇತ್ತೀಚೆಗೆ ನಿಧನರಾದ ಹಿನ್ನೆಲೆಯಲ್ಲಿ ಅದಾದ ನಡೀತಿರುವಂಥ ಮೊದಲ ಅಧಿವೇಶನ. ಈ ಅಧಿವೇಶನದಲ್ಲಿ 224 ಸದಸ್ಯರ ಪೈಕಿ HY ಮೇಟಿ ಅವರ ಹೆಸರನ್ನು ತೆಗೆದಿರುವಂಥದ್ದು ಇತ್ತೀಚೆಗೆ ನಿಧನರಾದ ಹಿನ್ನೆಲೆಯಲ್ಲಿ. ಮತ್ತು ಎಲ್ಲವೂ ಕೂಡ ಸಕಲ ವ್ಯವಸ್ಥೆಯನ್ನು ಮಾಡಿರುವಂಥದ್ದು, ಮೈಕಲ್ ಟೆಸ್ಟ್ ಮಾಡಿರುವಂಥದ್ದು. ನಾಳೆಯಿಂದ ವಿಧಾನಸಭೆಯ ಕಲಾಪದಲ್ಲಿ ಆರಂಭ ಆಗಿರುವಂಥ ಹಿನ್ನೆಲೆಯಲ್ಲಿ ಪರ ಮತ್ತು ವಿರೋಧ ಚರ್ಚೆಗಳು ಎಲ್ಲ ಆಗ್ತಾ ಇರೋದು. ಮತ್ತು ಅಧಿಕಾರಿಗಳು ಈಗಾಗಲೇ ಕೂಡ ಎಲ್ಲವನ್ನು ಕೂಡ ಟೆಸ್ಟನ್ನು ಮಾಡ್ತಾ ಇರುವಂಥದ್ದು. ಮತ್ತು ಶಾಸಕರ ಹೆಸರುಗಳು ಮತ್ತು ಆ ಚೇರಿನಲ್ಲಿ ಹಾಕಿರುವಂಥ ಹೆಸರುಗಳು ಎಲ್ಲ ಸರಿ ಇದೆಯಾ, ಎಲ್ಲವೂ ಕೂಡ ನಿಗದಿಯಂತೆ ಕೂಡ ಶಾಸಕರ ಸ್ಥಳಗಳನ್ನು ನಿಗದಿ ಮಾಡಿರುವಂಥದ್ದು ಎಲ್ಲವೂ ಕೂಡ ಟೆಸ್ಟ್ ಮಾಡ್ತಾ ಇರುವಂಥದ್ದು. ಮತ್ತು ಜೊತೆಗೆ ಮೇಲೆ ಇರುವಂಥದ್ದು ವೀಕ್ಷಕರ ಗ್ಯಾಲರಿ. ಅದು ವೀಕ್ಷಕರ ಗ್ಯಾಲರಿಯಲ್ಲಿ ಅಲ್ಲಿ ಸಂಪೂರ್ಣವಾಗಿ ವೀಕ್ಷಕರು ಕುಳಿತುಕೊಳ್ತಾರೆ. ಪಾಸನ್ನು ಇರಬೇಕಾಗುತ್ತೆ, ವೀಕ್ಷಕರು ಕುಳಿತುಕೊಳ್ತಾರೆ. ಇದು ವಿಧಾನಸಭೆಯ ಕಲಾಪದ ಒಳಗಡಿನ ಚಿತ್ರ. ಇದು ಇವತ್ತು ಮಾತ್ರ ಚಿತ್ರೀಕರಣಕ್ಕೆ ಅವಕಾಶ. ನಾಳೆಯಿಂದ ಒಳಗಡೆ ಕ್ಯಾಮ್ರಾ ಅಲೋ ಇರೋದಿಲ್ಲ, ಅವಕಾಶ ಇರೋದಿಲ್ಲ. ಈ ರಾಜಕೀಯ ಆರೋಪ ಪ್ರತ್ಯಾರೋಪ ಗಲಾಟೆಗಳೆಲ್ಲ ಕೂಡ ಇರುವಂಥದ್ದು. ಮತ್ತು ಜೊತೆಗೆ ಬಾವಿಗಿಳಿದು ಧರಣಿ ಮಾಡ್ತಾರೆ ಅಂತ ಹೇಳ್ತಾರೆ ಅಲ್ವಾ ವೀಕ್ಷಕರೇ, ಇದೇ ಜಾಗ. ಅಂದರೆ ಇಲ್ಲಿಂದ ಬರ್ತಾರೆ ಶಾಸಕರನ್ನ ಧರಣಿ ಮಾಡಬೇಕಂದ್ರೆ, ಅಥವಾ ಏನೋ ಸಮರ್ಪಕ ಉತ್ತರ ಸಿಗಲಿಲ್ಲ ಅಂದರೆ, ಬೇಡಿಕೆ ಈಡೇರಲಿಲ್ಲ ಅಂತಂದರೆ, ಅಥವಾ ಒಂದಷ್ಟು ಧರಣಿ ಮಾಡಬೇಕಂತ ಬರ್ತಾರಲ್ಲ, ಈ ಜಾಗದಲ್ಲಿ ಬಂದು ಧರಣಿ ಮಾಡುವಂಥದ್ದು. ಇಲ್ಲಿ ಇದನ್ನೇ ವಿಧಾನಸಭೆಯ ಸಭಾಧ್ಯಕ್ಷರ ಪೀಠದ ಮುಂದೆ ಧರಣಿ ಅಂತ ಹೇಳ್ತೀರಲ್ವ, ಸುದ್ದಿ ಕೊಡ್ತಾ ಇರ್ತಾರಲ್ವ, ಧರಣಿ ಮಾಡ್ತಾ ಇದ್ದಾರೆ ಶಾಸಕರು ಕೂಗು ಅಂತ. ಇದು ಎಕ್ಸಾಕ್ಟಾಗಿ ಧರಣಿ ಮಾಡುವಂತಹ ಜಾಗ ಇದು. ವಿಧಾನಸಭಾಧ್ಯಕ್ಷರ ಪೀಠದ ಮುಂಭಾಗದ ಧರಣಿ. ಈ ಒಂದೊಂದು ಸಂದರ್ಭದಲ್ಲಿ ಶಾಸಕರು ಹಿಂದೆ ಕಳೆದ ಅಧಿವೇಶನದಲ್ಲಿ ಶಾಸಕರನ್ನು ಹೊರಗಡೆ ಹಾಕಿದ್ರು, ಅಮಾನತು ಮಾಡಲಾಗಿತ್ತಲ್ಲ, ಆ ಸಂದರ್ಭದಲ್ಲಿ ಅಂದರೆ ಇಲ್ಲಿ ಬೆಂಗಳೂರು ವಿಧಾನಸಭೆಯ ಕಲಾಪದಲ್ಲಿ ಇದೇ ಜಾಗದಲ್ಲಿ ಕೂತ್ಕೊಂಡು ಧರಣಿ ಮಾಡಿ ಪೇಪರ್ ಎಸೆದ ಹಿನ್ನೆಲೆಯಲ್ಲಿ ಅವರನ್ನು ಅಮಾನತು ಮಾಡಲಾಗಿತ್ತು. ಇದು ಧರಣಿ ಮಾಡ್ತಾರಲ್ವ ಆ ಜಾಗ, ಅಂದರೆ ವಿಧಾನಸಭಾಧ್ಯಕ್ಷರ ಪೀಠದ ಮುಂದೆ ಬಂದು ಧರಣಿ ಮಾಡ್ತಾರಲ್ಲ, ಇದು ಎಕ್ಸಾಕ್ಟಾಗಿ ಈ ಜಾಗ. ಸಾಕಷ್ಟು ಆರೋಪ ಪ್ರತ್ಯಾರೋಪಗಳಿಗೆ ಕಾರಣ ಆಗುವಂಥ ವಿಧಾನಸಭೆಯ ಆಡಳಿತ ಮತ್ತು ಪ್ರತಿಪಕ್ಷ ಸದಸ್ಯರ ಗದ್ದಲಕ್ಕೆ ಕಾರಣ ಆಗುವಂಥ ಎಕ್ಸಾಕ್ಟಾಗಿ ಇದು ಜಾಗ. ಮತ್ತು 1 ಕೋಟಿಗಟ್ಟಲೆ ಖರ್ಚು ಮಾಡ್ತಾ ಇರುವಂಥದ್ದು ವಿಧಾನಸಭೆಯ ಕಲಾಪಕ್ಕೆ. ಅಂದರೆ ಸುವರ್ಣಸೌಧದಲ್ಲಿ ನಡೆಯುವಂಥ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಕಲಾಪಕ್ಕೆ ಸುಮಾರು 25 ಕೋಟಿಗೂ ಹೆಚ್ಚು ಖರ್ಚಾಗ್ತಾ ಇರುವಂಥದ್ದು ಸಾರ್ವಜನಿಕರ ತೆರಿಗೆಯ ದುಡ್ಡು. ಇದು ಸಮರ್ಪಕವಾಗಿ ಸಾರ್ವಜನಿಕರ ಮತ್ತು ಜನರ ಭಾಗದ ಸಮಸ್ಯೆಗಳ ಪರಿಹಾರಕ್ಕೆ ವೇದಿಕೆಯಾಗಬೇಕು. ಇಷ್ಟು ಕೋಟಿಗಟ್ಟಲೆ ಖರ್ಚು ಮಾಡ್ತಾರಂಥ ಹಿನ್ನೆಲೆಯಲ್ಲಿ ಅದರ ಸದುಪಯೋಗ ಆಗಬೇಕು, ಚರ್ಚೆಯ ಮೂಲಕ ಉತ್ತರ ಕಂಡುಕೊಳ್ಳುವ ಮೂಲಕ ಎನ್ನುವಂಥ ಆಶಯ ದಿ ಫೆಡರಲ್ ಕರ್ನಾಟಕದ್ದು. ಈ ಚರ್ಚೆಯ ನಂತರ ವಿಧಾನಸಭೆ ಕಲಾಪದಲ್ಲಿ ಈ ಚರ್ಚೆಯ ಬಳಿಕ ಫಲಿತಾಂಶ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.